ಒಂದಲ್ಲ ಎರಡಲ್ಲ ಸುಮಾರು 18 ವರ್ಷಗಳ ಬಳಿಕ ಕಾಡಿ ಬೇಡಿ ಅಭಿಮಾನಿಗಳು ಅನಂತರ ಕಪ್ ಅನ್ನು ತಂದುಕೊಟ್ಟ ಟೀಮ್ ಸದ್ಯಕ್ಕೆ ಬ್ಯಾನ್ ಆಗುತ್ತಾ ಅನ್ನುವ ಬಿಸಿ ಚರ್ಚೆಗಳು ಆರಂಭ ಆಗ್ತಾ ಇದೆ ಒಂದು ಕಡೆ. ಮತ್ತೊಂದು ಕಡೆ ಆರ್ಸಿಬಿಗೆ ಹೋಮ್ ಗ್ರೌಂಡ್ ಅಂತ ಕರೆಸ್ಕೊಳ್ತಾ ಇದ್ದ ಚಿನ್ನಸ್ವಾಮಿ ಸ್ಟೇಡಿಯಂನ ಬೆಂಗಳೂರಲ್ಲಿ ಇಡದೇ ಬೇಡ, ಎತ್ತಂಗಡಿ ಮಾಡೋಣ ಅನ್ನುವ ಚರ್ಚೆಗಳು ಕೂಡ ಈಗ ಆರಂಭ ಆಗಿದೆ. ಕಾರಣ ಏನು ಇದಕ್ಕೆ? ಆರ್ಸಿಬಿ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರಿನಲ್ಲಿ ಇದ್ರೆ ಸೇಫಾ ಅಥವಾ ಹೊರಗಡೆ ಇದ್ರೆ ಈ ಸ್ಟೇಡಿಯಂನ ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ಫ್ಯಾನ್ಸ್ ಏನಂತಾರೆ? ಈ ಸ್ಟೇಡಿಯಂಗೆ ಸಂಬಂಧಪಟ್ಟಂತೆ ಪರ ವಿರೋಧದ ಚರ್ಚೆಗಳು ನಿನ್ನೆಯಿಂದ ಬಹಳ ಜೋರಾಗಿ ನಡೀತಾ ಇದೆ. ಅದರ ಜೊತೆಗೆ ಮೊದಲನೇ ಬಾರಿಗೆ ಕಪ್ ತಂದುಕೊಟ್ಟಂತಹ ಆರ್ಸಿಬಿ ಬ್ಯಾನ್ ಆಗುತ್ತಾ? ಹಾಗಾದ್ರೆ ಬ್ಯಾನ್ ನ ತೂಗುಗತ್ತಿ ಆರ್ಸಿಬಿ ಟೀಮ್ ನ ಮೇಲೆ ತೂಗಾಡ್ತಾ ಇದೆಯಾ? ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ, ಬ್ಯಾನ್ ಆಗುತ್ತಾ ಆರ್ಸಿಬಿ? ನಾನು ವಿದ್ಯಾ ಮಲ್ನಾಡ್. ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರಿಗೆ ಒಂದು ರೀತಿ ಗರಿಮೆ ಹಿರಿಮೆ ಅಂಡ್ ಆರ್ಸಿಬಿಗೂ ಕೂಡ ಸಿಕ್ಕಾಪಟ್ಟೆ ಫೇವ್ರೆಟ್ ಗ್ರೌಂಡ್ ಅಂತ ಕೇಳ್ಪಟ್ಟಿದ್ದೀವಿ. ಗೇಲ್ ಕೂಡ ಎಷ್ಟೋ ಸಲ ಬಾಯ್ ಬಿಟ್ಟು ಹೇಳಿದ್ದಾರೆ ನಮ್ಮ ಮನೆ ಗ್ರೌಂಡ್ ಇದ್ದಂಗೆ ಅಂತ. ಕ್ರಿಕೆಟ್ ಅಭಿಮಾನಿಗಳಿಗೆ ಕಾದಿದ್ಯಾ ಬಿಗ್ ಶಾಕ್? ಅದರಲ್ಲೂ ಬೆಂಗಳೂರು ಕ್ರಿಕೆಟ್ ಫ್ಯಾನ್ಸ್ಗೆ ಡಬಲ್ ಶಾಕ್ ಕಾದಿದ್ಯಾ? ಒಂದು ಆರ್ಸಿಬಿ, ಮತ್ತೊಂದು ಸ್ಟೇಡಿಯಂ ಬಗ್ಗೆ. IPL ಕಪ್ ಗೆದ್ದಿದ್ದೆ ಆರ್ಸಿಬಿಗೆ ಕಂಟಕವಾಗ್ಬಿಡ್ತಾ? ಅದು ಯಾರ ದೃಷ್ಟಿ ಬಿತ್ತೋ ಏನೋ. 2026ರ ಸೀಸನ್ ನಿಂದ ಆರ್ಸಿಬಿ IPL ನಿಂದ ಔಟ್ ಆಗುತ್ತಾ, ಬ್ಯಾನ್ ಆಗುತ್ತಾ? ಮುಂದಿನ ಬಾರಿ ಕಣಕ್ಕಿಳಿಯಲ್ವಾ ಆರ್ಸಿಬಿಯ ಟೀಮ್? ಇಂತಹ ಪ್ರಶ್ನೆಗಳು ಸದ್ಯಕ್ಕೆ ಕಾಡ್ತಾ ಇದೆ, ಹೊಸ ಚರ್ಚೆಯನ್ನ ಹುಟ್ಟಾಕಿದೆ. ಅಂಪೈರ್ ರಿಚರ್ಡ್ ಅವರ ಟ್ವೀಟ್ ಏನ್ ಮಾಡಿದ್ದಾರೆ ಅಂತಲೂ ಹೇಳ್ತೀವಿ. ಟ್ವೀಟ್ನ 11 ಜನರ ಸಾವಿಗೆ ಕಾರಣ ಯಾರು ಅಂತ ತೀವ್ರ ತನಿಖೆ ಆಗ್ತಾ ಇದೆ. ಆರ್ಸಿಬಿ ಟೀಮ್ ಮೇಲೂ ಕೂಡ FIR ಆಗಿದೆ. ಅಭಿಮಾನಿಗಳ ಸಾವಿಗೆ ಆರ್ಸಿಬಿನೇ ಒಂದು ವೇಳೆ ಹೊಣೆ ಆಗಿಬಿಟ್ರೆ, ಅಂಥದ್ದೇನಾದ್ರೂ ಕಳವಳಕಾರಿಯಾದಂತಹ ಅಂಶಗಳು ಆರ್ಸಿಬಿ ಮೇಲೆ ಕಂಪ್ಲೇಂಟ್ ಕೇಳಿ ಬಂದ್ರೆ ಆರ್ಸಿಬಿ ಟೀಮ್ ಬ್ಯಾನ್ ಆಗುವ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಶಾಶ್ವತವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನ ಬೆಂಗಳೂರಿನಿಂದ ಎತ್ತಂಗಡಿ ಬೇರೆ ಕಡೆಗೆ ಶಿಫ್ಟ್ ಮಾಡೋದ್ರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಆ್ಯಂಡ್ ಸ್ಟೇಡಿಯಂ ಶಿಫ್ಟ್ ಬಗ್ಗೆ ಇದು ಆರ್ಸಿಬಿ ಈಗ ಮೊನ್ನೆ ಆದಂತಹ ಸೆಲೆಬ್ರೇಷನಿಂದ ಕೇಳಿಬಂದಿರುವಂತಹ ಮಾತಲ್ಲ. ಹಲವು ವರ್ಷಗಳಿಂದ ಸೀಟ್ ನಂಬರ್ಸ್ನ ಜಾಸ್ತಿ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂತ ಮಾತುಕತೆ ಓಡಾಡ್ತಾ ಇತ್ತು. ಬಟ್ ಈಗ ಅದಕ್ಕೆ ಸಮಯ ಬಂತಾ? ಬೆಂಗಳೂರಿನ ಹೊರವಲಯದಲ್ಲಿ ಸ್ಟೇಡಿಯಂ ನಿರ್ಮಾಣದ ಬಗ್ಗೆ ಚರ್ಚೆ ಜೋರಾಗಿದೆ. ಸ್ಟೇಡಿಯಂ ನಿರ್ಮಾಣಕ್ಕೆ ಜಾಗ ಬೇಕು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಕ್ರಿಕೆಟ್ ಅಭಿಮಾನಿಗಳಿಗೆ ಹಾಗಾದ್ರೆ ಡಬಲ್ ಶಾಕ್. ಒಂದು ಕಡೆ ಆರ್ಸಿಬಿ ಬ್ಯಾನ್ ಆಗುತ್ತಾ ನೋಡಿ, 18 ವರ್ಷ ಒಂದಲ್ಲ ಎರಡಲ್ಲ 18 ಗಂಟೆನೂ ಕೂಡ ಖುಷಿನ ಉಳಿಸ್ಕೊಳ್ಳಿಲ್ಲ. ಯಾಕಂದ್ರೆ ಅಂತ ಅಚಾತುರ್ಯ ನಡೆದೋಗ್ಬಿಡ್ತು. ಇಡೀ ಇತಿಹಾಸದಲ್ಲೇ ಕಪ್ಪು ಮಸಿಯಲ್ಲಿ ಬರೆದಿಡಬೇಕು ಅಂತ ಘಟನೆಯನ್ನು ನಾವೆಲ್ಲರೂ ಕೂಡ ನೋಡಿದ್ವಿ. ಮೊನ್ನೆ 11 ಜನ ಸಾವನ್ನಪ್ಪಿದ್ರು. ಒಂದು ರೀತಿ ಅದೇ ಯಾರು ಕೆಟ್ಕಂಡು ಬಿತ್ತೋ ಏನೋ ಗೊತ್ತಿಲ್ಲ. ಆರ್ಸಿಬಿ ಟೀಮ್ ಬ್ಯಾನ್ ಆಗುತ್ತಾ? ಈಗ FIR ಆಗಿದೆ, ತನಿಖೆ ಆಗ್ತಾ ಇದೆ. ತನಿಖೆಯಲ್ಲಿ ಎಲ್ಲಾದ್ರೂ ಒಂದು ಅಂಶ ಪ್ರೂವ್ ಆಗ್ಬಿಟ್ರು ಅಂದ್ರೆ ಇವರ ಬೇಜವಾಬ್ದಾರಿಯೂ ಟೀಮ್ನ ಬೇಜವಾಬ್ದಾರಿಯೂ ಕಾರಣ ಅನ್ನುವಂಥದ್ದು ಗೊತ್ತಾಗ್ಬಿಟ್ರೆ ಬ್ಯಾನ್ ಆಗುತ್ತಾ? ಇಲ್ಲಿ ತನಕ ಹಾಗೆ ನೋಡೋದಾದ್ರೆ ಫುಟ್ಬಾಲಲ್ಲೆಲ್ಲ ಆಗಿದೆ. ಕ್ರಿಕೆಟ್ ಮ್ಯಾಚ್ ಪಕ್ಕಕ್ಕಿಟ್ಟು ಫುಟ್ಬಾಲ್ ಅಂತ ಗಮನಿಸಿದಾಗ ಅವ್ರ ಟೀಮಲ್ಲಿ ಏನಾದ್ರೂ ಇಂತಹ ಅಚಾತುರ್ಯ ಆಗಿದ್ರೆ ಫುಟ್ಬಾಲ್ ಟೀಮ್ನ ಬ್ಯಾನ್ ಮಾಡಿರೋದು ಸಾಕಷ್ಟು ಉದಾಹರಣೆ ನೋಡಿದ್ವಿ. ಹಾಗಾದ್ರೆ ಆರ್ಸಿಬಿ ವಿಚಾರ ಏನಾಗುತ್ತೆ? ಆರ್ಸಿಬಿಗಿರುವಂತಹ ಫ್ಯಾನ್ಸ್ನ ನಂಬರ್ಸ್ ಇದೆಯಲ್ಲ, ಬೇರೆ ಯಾವ ಟೀಮ್ಗೂ ಇಲ್ಲ. ಹಾಗಾದ್ರೆ ಒಂದು ಕಡೆ ಆರ್ಸಿಬಿ ಟೀಮ್ ಬ್ಯಾನ್ ಆಗುತ್ತಾ ಒಂದು ಪ್ರಶ್ನೆ, ಮತ್ತೊಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂ ಕೊಹ್ಲಿಗೆ ಸಿಕ್ಕಾಪಟ್ಟೆ ಇಷ್ಟವಾದ ಜಾಗ. ಕ್ರಿಸ್ ಗೇಲ್, AB ಡಿವಿಲಿಯರ್ಸ್ ಇವರೆಲ್ಲರೂ ಕೂಡ ಒಂದು ರೀತಿ ನಮ್ಮ ಮನೆಯ ನೆಲ ಅಂತ ಅಂದ್ಕೊಬಿಟ್ಟಿದ್ರು ಆ ಸ್ಟೇಡಿಯಂನ. ಇದನ್ನ ಬೇರೆ ಕಡೆ ಶಿಫ್ಟ್ ಮಾಡೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಇದಕ್ಕೆ ಆರ್ಸಿಬಿ ಫ್ಯಾನ್ಸ್ ಏನ್ ಹೇಳ್ತಾರೆ ಸ್ಟೇಡಿಯಂನ ಶಿಫ್ಟ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ? ಇದ್ರ ಬಗ್ಗೆ ಇವತ್ತು ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಬಹಳ ದಿನದಿಂದ ಸರ್ ಕ್ರಿಕೆಟ್ ಸ್ಟೇಡಿಯಂ ನ ಬೆಂಗಳೂರಿಂದ ಹೊರಗಡೆ ಹಾಕ್ಬೇಕು ಅಂತ ಅಂದ್ಬಿಟ್ಟು ಒಂದು ಡಿಮ್ಯಾಂಡ್ ಇದೆ ಸರ್. ಅದನ್ನ ಪರಿಶೀಲನೆ ಮಾಡ್ತೀವಿ. ಅದನ್ನ ಯಾಕಂದ್ರೆ ಈ ತರ ಬೇರೆ ಜಾಗ ಎಲ್ಲ ನೋಡ್ಬೇಕಲ್ಲ, ಅದನ್ನ ಪರಿಶೀಲನೆ ಮಾಡ್ತೀವಿ. ಅದನ್ನ ಯಾಕಂದ್ರೆ ಈ ತರ ಬೇರೆ ಜಾಗ ಎಲ್ಲ ನೋಡ್ಬೇಕಲ್ಲ, ಅದನ್ನ ಪರಿಶೀಲನೆ ಮಾಡ್ತೀವಿ. ಅದನ್ನ ಯಾಕಂದ್ರೆ ಈ ತರ ಬೇರೆ ಜಾಗ ಎಲ್ಲ ನೋಡ್ಬೇಕಲ್ಲ. ಬಹಳ ದಿನದಿಂದ ಸರ್ ಕ್ರಿಕೆಟ್ ಸ್ಟೇಡಿಯಂ ನ ಬೆಂಗಳೂರಿಂದ ಹೊರಗಡೆ ಹಾಕ್ಬೇಕು ಅಂತ ಅಂದ್ಬಿಟ್ಟು ಒಂದು ಡಿಮ್ಯಾಂಡ್ ಇದೆ ಸರ್. ಅದನ್ನ ಪರಿಶೀಲನೆ ಮಾಡ್ತೀವಿ. ಅದನ್ನ ಯಾಕಂದ್ರೆ ಈ ತರ ಬೇರೆ ಜಾಗ ಎಲ್ಲ ನೋಡ್ಬೇಕಲ್ಲ, ಅದನ್ನ ಪರಿಶೀಲನೆ ಮಾಡ್ತೀವಿ. ಅದನ್ನ ಯಾಕಂದ್ರೆ ಈ ತರ ಬೇರೆ ಜಾಗ ಎಲ್ಲ ನೋಡ್ಬೇಕಲ್ಲ, ಅದನ್ನ ಪರಿಶೀಲನೆ ಮಾಡ್ತೀವಿ. ಅದನ್ನ ಯಾಕಂದ್ರೆ ಈ ತರ ಬೇರೆ ಜಾಗ ಎಲ್ಲ ನೋಡ್ಬೇಕಲ್ಲ. ಬಹಳ ದಿನದಿಂದ ಸರ್ ಕ್ರಿಕೆಟ್ ಸ್ಟೇಡಿಯಂ ನ ಬೆಂಗಳೂರಿಂದ ಹೊರಗಡೆ ಹಾಕ್ಬೇಕು ಅಂತ ಅಂದ್ಬಿಟ್ಟು ಒಂದು ಡಿಮ್ಯಾಂಡ್ ಇದೆ ಸರ್. ಅದನ್ನ ಪರಿಶೀಲನೆ ಮಾಡ್ತೀವಿ. ಅದನ್ನ ಯಾಕಂದ್ರೆ ಈ ತರ ಬೇರೆ ಜಾಗ ಎಲ್ಲ ನೋಡ್ಬೇಕಲ್ಲ, ಅದನ್ನ ಪರಿಶೀಲನೆ ಮಾಡ್ತೀವಿ. ಅದನ್ನ ಯಾಕಂದ್ರೆ ಈ ತರ ಬೇರೆ ಜಾಗ ಎಲ್ಲ ನೋಡ್ಬೇಕಲ್ಲ, ಅದನ್ನ ಪರಿಶೀಲನೆ ಮಾಡ್ತೀವಿ. ಅದನ್ನ ಯಾಕಂದ್ರೆ ಈ ತರ ಬೇರೆ ಜಾಗ ಎಲ್ಲ ನೋಡ್ಬೇಕಲ್ಲ. ಬಹಳ ದಿನದಿಂದ ಸರ್ ಕ್ರಿಕೆಟ್ ಸ್ಟೇಡಿಯಂ ನ ಬೆಂಗಳೂರಿಂದ ಹೊರಗಡೆ ಹಾಕ್ಬೇಕು ಅಂತ ಅಂದ್ಬಿಟ್ಟು ಒಂದು ಡಿಮ್ಯಾಂಡ್ ಇದೆ ಸರ್. ಅದನ್ನ ಪರಿಶೀಲನೆ ಮಾಡ್ತೀವಿ. ಅದನ್ನ ಯಾಕಂದ್ರೆ ಈ ತರ ಬೇರೆ ಜಾಗ ಎಲ್ಲ ನೋಡ್ಬೇಕಲ್ಲ, ಅದನ್ನ ಪರಿಶೀಲನೆ ಮಾಡ್ತೀವಿ. ಅದನ್ನ ಯಾಕಂದ್ರೆ ಈ ತರ ಬೇರೆ ಜಾಗ ಎಲ್ಲ ನೋಡ್ಬೇಕಲ್ಲ, ಅದನ್ನ ಪರಿಶೀಲನೆ ಮಾಡ್ತೀವಿ. ಅದನ್ನ ಯಾಕಂದ್ರೆ ಈ ತರ ಬೇರೆ ಜಾಗ ಎಲ್ಲ ನೋಡ್ಬೇಕಲ್ಲ.
ಹೇಳಿ ಬಹಳ ಬಾಬು. ದಿನದಿಂದ ಸರ್ ಕ್ರಿಕೆಟ್ ಸ್ಟೇಡಿಯಂನ ಬೆಂಗಳೂರಿಂದ ಹೊರಗಡೆ ಹಾಕ್ಬೇಕು ಅಂತ ಅಂದ್ಬಿಟ್ಟು ಒಂದು ಡಿಮ್ಯಾಂಡ್ ಇದೆ ಸರ್. ಅದು ಚಿಕ್ಕದು, ಅದನ್ನ ಪರಿಶೀಲನೆ ಮಾಡ್ತೀವಿ. ಅದನ್ನ ಯಾಕಂದ್ರೆ ಈ ತರ ಬೇರೆ ಘಟನೆಗಳು ಬೇರೆ match ಜಾಗ ಆಗೋದಿಲ್ಲ ಎಲ್ಲ ಸರ್. ನೋಡ್ಬೇಕಲ್ಲ, ಅದು ಅದನ್ನ